ಹಾಯ್ ಎಲ್ರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ವೀಕ್ಲಿ ಒಂದು 3 ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಲಾಸ್ಟ್ ವೀಕ್ ಆಗಲಿಲ್ಲ, ಒಂದು ವೀಡಿಯೋ ಹಾಕಿದ್ದೆ. ಬಟ್ ಇನ್ಮೇಲೆ ಸ್ವಲ್ಪ ಆದಷ್ಟು ವೀಡಿಯೋಗಳನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆದಷ್ಟು ಮ್ಯಾಕ್ಸಿಮಮ್ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ದೆ, ಅದನ್ನೆಲ್ಲದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಸೀಬೆಕಾಯಿ ಮತ್ತು ಗ್ರೇಪ್ಸ್ ಎಲ್ಲ ತಂದಿದ್ದೆ. ತುಂಬ ಜನ ಏನಂತಂದರೆ ಸೀಬೆಕಾಯಿ ತಿಂದರೆ ಕೋಲ್ಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿನ್ನೋದಿಲ್ಲ. ಬಟ್ ಏನು ಗೊತ್ತಾ, ಸೀಬೆಕಾಯಿಲಿ ಲೆಮನ್ಗಿಂತನೂ ಕೂಡ ಹೆಚ್ಚಾಗಿ ವೈಟಮಿನ್ ಸಿ ಇದೆ. ಹಾಗಾಗಿ ತಿನ್ನೋದು ಹೆಲ್ತಿಗೆ ತುಂಬಾ ಒಳ್ಳೆಯದು. ಮತ್ತು ಈ ಮಕ್ಳಿಗೆ ಕೊಡೋದಿಲ್ಲ ತುಂಬ ಜನ, ಬಟ್ ನಾನು ಹಾಗೇನಿಲ್ಲ, ನನ್ನ ಮಗಂಗೆ ಕೊಡ್ತೀನಿ. ಅವನಿಗೆ ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರ್ ಹಾಕಿ ಕೊಡ್ತೀನಿ. ಅವ್ನು ಇಷ್ಟಪಟ್ಟು ತಿಂತಾನೆ. ಕೋಲ್ಡ್ ಆಗೋದು ಆ ರೀತಿ ಎಲ್ಲ ಏನೂ ಆಗಿಲ್ಲ. ಇನ್ನು ಕೋಲ್ಡ್ ಆದ್ರೂ ಅದು ನ್ಯಾಚುರಲ್ಲಾಗಿ ಮಕ್ಕಳಿಗೆ ಸ್ಕೂಲಲ್ಲಿ ಯಾರಿಗಾದ್ರೂ ಬೇರೆ ಮಕ್ಕಳಿಗಾಗಿದ್ದರೆ ಆ ಥರ ಆಗತ್ತೆ ಅಷ್ಟೇ. ಪರ್ಟಿಕ್ಯುಲರಾಗಿ ಸೀಬೆಕಾಯಿ ತಿನ್ನೋದ್ರಿಂದ ಕೋಲ್ಡ್ ಆಗುತ್ತೆ ಆ ರೀತಿ ಎಲ್ಲ ಏನಿಲ್ಲ. ಇನ್ನು ಸೌತೆಕಾಯಿ ಅಂತೂ ನಮ್ಮ ಮನೆಯಲ್ಲಿ ಯಾವಾಗಲೂ ಸ್ಟಾಕ್ ಇರುತ್ತೆ. ನಾನು ಹೆಚ್ಚಾಗಿ ಸೌತೆಕಾಯಿನ ತಿಂತಾ ಇರ್ತೀನಿ. ಇನ್ನು ಕೆಲವೊಂದೊಂದು ಟೈಮ್ ಊಟದ ಟೈಮಲ್ಲಿ ಮನೆಯಲ್ಲಿ ಎಲ್ರಿಗೂ ಕೂಡ ಸೌತೆಕಾಯಿನ ಕೊಡ್ತೀನಿ. ನನ್ನ ಮಗ ಕ್ಯಾರೆಟ್ ಕೊಟ್ಟರೆ ಕ್ಯಾರೆಟ್ ತಿಂತಾನೆ, ಬಟ್ ಸೌತೆಕಾಯಿ ಕೊಟ್ಟರೆ ಅವನು ಹೆಚ್ಚಾಗಿ ಇಷ್ಟಪಟ್ಟು ತಿನ್ನೋದಿಲ್ಲ. ಸ್ವಲ್ಪ ಸಾಲ್ಟ್ ಹಾಕ್ಕೊಟ್ರೆ ತಿಂತಾನೆ. ಆದರೆ ನಾನೇನಂತಂದರೆ ಸಾಲ್ಟನ್ನೇ ಹೆಚ್ಚಾಗಿ ತಿನ್ನೋದು ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಗೇ ಕೊಡ್ತೀನಿ. ನನ್ನ ಫೋರ್ಸಿಗೋಸ್ಕರ ಒಂದು ಸ್ವಲ್ಪ ತಿಂತಾನೆ. ಇನ್ನು ಸ್ವಲ್ಪ ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ತುಂಬಾ ಡಸ್ಟ್ ಆಗಿತ್ತು ಇದೆಲ್ಲ. ಸರಿ ಅಂತ ಹೇಳ್ಬಿಟ್ಟು ಹೇಗಿದ್ರು ಟೈಮ್ ಇತ್ತು, ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೆ. ನಾನು ಹೇಗೆ ಅಂತ ಅಂದರೆ ಒಂದೇ ದಿನ ಎಲ್ಲದನ್ನು ಕ್ಲೀನ್ ಮಾಡೋದಕ್ಕೆ ಹೋಗೋದಿಲ್ಲ. ಆ ರೀತಿ ಮಾಡೋದಕ್ಕೆ ಹೋದರೆ ನನಗೆ ಟೈಮೂ ಸಾಕಾಗೋದಿಲ್ಲ. ಯಾವಾಗೆಲ್ಲ ಟೈಮ್ ಇರುತ್ತೆ ಆವಾಗ ನೋಡ್ಕೊಂಡು ಹಾಗೇ ಒಂದೊಂದನ್ನೇ ಕ್ಲೀನ್ ಮಾಡ್ಕೊಳ್ತೀನಿ. ಕ್ಲೀನಿಂಗ್ ಅಂದರೆ ಏನು ಗೊತ್ತಾ, ನಾವು ತುಂಬಾ ಇಷ್ಟಪಟ್ಟು ಮಾಡಬೇಕು ಅಂತಂದರೆ ಆವಾಗವಾಗ ಒಂದೊಂದನ್ನೇ ಕ್ಲೀನ್ ಮಾಡ್ಕೋಬೇಕು. ಬಟ್ ಎಲ್ಲದನ್ನೂ ಒಂದೇ ಸತಿ ಕ್ಲೀನ್ ಮಾಡ್ತೀನಿ ಅಂತ ಹೋದಾಗ ಕ್ಲೀನಿಂಗ್ ಅಂತ ಅಂದರೆ ತುಂಬಾ ಕಷ್ಟ ಅನಿಸುತ್ತೆ. ಹಾಗಾಗಿ ನಾನು ಆ ರೀತಿ ಅಂತೂ ಮಾಡೋದಕ್ಕೆ ಹೋಗೋದಿಲ್ಲ. ಈವನ್ ಹಬ್ಬಗಳಲ್ಲೂ ಕೂಡ ನಾನು ಒಂದೇ ಸತಿ ಎಲ್ಲದನ್ನು ಕ್ಲೀನ್ ಮಾಡಿರೋದೇ ಇಲ್ಲ. ಎಲ್ಲಾದರೂ ಊರಿಗೆ ಎಲ್ಲಾದರೂ ಹೋಗಿ ಒಂದು 15 ಡೇಸು 20 ಡೇಸು ಊರಲ್ಲೇ ಇದ್ದು ಬರ್ತೀನಲ್ಲ, ಅಂಥ ಟೈಮಲ್ಲಿ ಮಾತ್ರ ತುಂಬ ಗಲೀಜಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದೊಂದೇ ಸತಿ ಕ್ಲೀನ್ ಮಾಡ್ಕೊಳ್ತೀನಿ. ಆದರೆ ಕಿಚನ್ ಒಂದು ಟೈಮು, ಟಿ ವಿ ಯೂನಿಟು ಒಂದು ಟೈಮು ಈ ಥರ ಮಾಡ್ಕೊಳ್ತೀನಿ ಅಷ್ಟೇ. ಎಷ್ಟೈತೆ ಹಾಕು. ಫುಲ್ ಹಾಕ್ಲಾ? ಬಿಡು. ಸಾಕು ಬಿಡಮ್ಮ, ಹಾಕಿ ಆಯಿತು. ನಿಧಾನ ಇಡು. ಅದಲ್ಲ, ಇನ್ನು ಕೆಲವೊಮ್ಮೆ ನಾನು ಏನಾದರೂ ಮನೆ ಕೆಲಸ ಮಾಡಬೇಕಾದ್ರೆ ನನ್ನ ಮಗ ನಾನು ಮಾಡ್ತೀನಿ ಅಂತ ಹೆಲ್ಪ್ ಮಾಡೋದಕ್ಕೆ ಬರ್ತಾನೆ. ಬಟ್ ಮಕ್ಕಳೇ ಹೆಲ್ಪ್ ಮಾಡ್ತೀನಿ ಅಂತ ಬಂದ್ರೂ ಕೆಲವೊಂದೊಂದು ಆ ಕಡೆ ಈ ಕಡೆ ಮಾಡಿ ನಮಗೆ ಡಬ್ಬಲ್ ಕೆಲಸ ಕೊಟ್ಟೇ ಕೊಡ್ತಾರೆ. ನಾನು ಹೇಗೆ ಅಂತ ಅಂದರೆ, ಯಾವಾಗಲೂ ನನ್ನ ಮಗನ್ನ ನಾನು ಎಲ್ಲ ಕೆಲಸದಲ್ಲೂ ಇನ್ವಾಲ್ವ್ ಮಾಡ್ಕೋತೀನ ಅಂತ ಅಂದರೆ ಖಂಡಿತ ಇಲ್ಲ. ಇದು ನನ್ನ ಮೂಡ್ ಮೇಲೆ ಡಿಪೆಂಡು. ನಾನೇನಾದ್ರೂ ಕಾಮಾಗಿ ಮೂಡ್ ಚೆನ್ನಾಗಿದ್ದರೆ ಖಂಡಿತ ಅವನು ಇನ್ವಾಲ್ವ್ ಮಾಡ್ಕೋತೀನಿ. ಇನ್ನು ಕೆಲವೊಂದೊಂದು ಟೈಮು ತುಂಬ ಬೇಗ ಕೆಲಸ ಮುಗಿಸ್ಬೇಕು ಅಂತ ಇರುತ್ತೆ. ಅಂಥ ಟೈಮಲ್ಲೆಲ್ಲವ ಬೇಡಪ್ಪ ನೀನೇನು ಮಾಡಬೇಡ, ಸುಮ್ಮನೆ ಕೂತ್ಕೊ ಅಂತ ಹೇಳ್ಬಿಟ್ಟು ಕೂರಿಸ್ತೀನಿ. ಇದು ಆಲ್ಮೋಸ್ಟ್ ಎಲ್ಲ ಇಂಡಿಯನ್ ಟಿಪಿಕಲ್ ಮಾಮ್ಸು ಹೀಗೇ ಮಾಡೋದು ಅಂತ ನಾನು ಅಂದ್ಕೊಳ್ತೀನಿ. ಇನ್ನು ರಾತ್ರಿ ಮಲಗೋದಕ್ಕಿಂತ ಮುಂಚೆ ನಾನು ಸಿನೆಮನ್ ವಾಟರ್ ಕುಡಿತೀನಿ. ಅದನ್ನು ಇವಾಗ ಇಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದು ಬಂದುಬಿಟ್ಟು ಒರಿಜಿನಲ್ ಸಿನೆಮನ್. ಇದು ಶ್ರೀಲಂಕಾದಲ್ಲಿ ಸಿಗುತ್ತೆ. ನಾನು ಅಮೆಝಾನಿಂದ ತರಿಸ್ಕೊಂಡೆ. ಸ್ವಲ್ಪ ಪ್ರೈಸಿ ಅನಿಸಿದ್ರು ಇದ್ರ ಅರೋಮಾ ಮತ್ತು ಎಲೆ ನೋಡಿದರೆ ತುಂಬಾ ಚೆನ್ನಾಗಿದೆ. ಮತ್ತು ಒರಿಜಿನಲ್ ಸಿನೆಮಾನು. ನಾವಿಲ್ಲಿ ಲೋಕಲ್ಲಾಗಿ ಇನ್ನೊಂದು ಸಿನೆಮಾನ ತೋರಿಸಿದ್ದಿಲ್ಲ, ಜಸ್ಟ್ ಒಂದು ರೌಂಡ್ ಇರುತ್ತಲ್ಲ, ಅದು ಬಂದುಬಿಟ್ಟು ಒರಿಜಿನಲ್ ಸಿನೆಮಾನಲ್ಲ, ಇದು ಬರೀ ಅಕೇಶಿಯಾ ಮರದ್ದು ಪೀಸು ಅಂತ ಹೇಳ್ತಾರೆ. ನಿಮಗೂ ಯಾರಿಗಾದ್ರೂ ಬೇಕು ಅಂತಂದರೆ ಅಮೆಝಾನಲ್ಲಿ ಸಿಗುತ್ತೆ, ನೋಡಿ ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ, ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದದು.
ಇನ್ನು ರಾತ್ರಿ ಮಲಗೋದಕ್ಕಿಂತ ಮುಂಚೆ ನೈಟ್ ಸ್ಕಿನ್ ಕೇರ್ ಮಾಡೋದು ತುಂಬಾ ಒಳ್ಳೆಯದು. ಬಟ್ ನಾನು ಹೇಗೆ ಅಂತ ಅಂದರೆ ವೀಕ್ಲಿ ಒಂದು 2-3 ಡೇಸ್ ಮಾಡಿರ್ತೀನಿ, ಇನ್ನೂ ಒಂದು 3-4 ಡೇಸ್ ಮಾಡೇ ಇರೋದಿಲ್ಲ, ಹಾಗೆ ಬಿಟ್ಬಿಟ್ಟಿರ್ತೀನಿ. ಈ ಕೆಲಸದ ಕಡೆ ಗಮನ ಕೊಟ್ಕೊಂಡು ಕೆಲಸ ಜಾಸ್ತಿ ಇದ್ದಾಗ ಅಯ್ಯೋ ಇದನ್ನು ಯಾರಾದರೂ ಮಾಡ್ತಾರಪ್ಪ, ಸುಮ್ಮನೆ ಮಲ್ಕೊಬಿಡೋಣ ಅಂತ ಅನಿಸುತ್ತೆ. ಅಂಥ ಟೈಮಲ್ಲಿ ಹಾಗೆ ಹೋಗಿ ಮಲಗೋದು ಸಹ ಉಂಟು. ಬಟ್ ಸ್ಕಿನ್ ಕೇರ್ ಮಾಡೋದು ನಿಜವಾಗ್ಲೂ ತುಂಬಾ ಒಳ್ಳೆಯದು. ನಾವು ಡೇ ಟೈಮಲ್ಲಿ ಏನಾದ್ರೂ ಕ್ರೀಮ್ಗಳಿದನ್ನೆಲ್ಲನೂ ಉಪಯೋಗಿಸಿರ್ತೀವಲ್ಲ, ಅದನ್ನೆಲ್ಲದನ್ನು ನೀಟಾಗಿ ವಾಶ್ ಮಾಡಿ ನೈಟ್ ಒಂದು ಅಟ್ಲೀಸ್ಟ್ ಒಂದು ಸೀರಮ್ಮು, ಒಂದು ಲಿಪ್ ಬಾಮು, ಒಂದು ಐ ಕ್ರೀಮ್ ಅಪ್ಲೈ ಮಾಡೋದು ಖಂಡಿತ ಒಳ್ಳೆಯದು. ನಾನು ಯೂಸ್ ಮಾಡೋದು ಇದು ಮಿನಿಮಲಿಸ್ಟ್ ಅವ್ರದ್ದು. ನನಗೆ ನನ್ನ ಸ್ಕಿನ್ ಹೇಗೆ ಅಂತಂದರೆ ತುಂಬಾ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ನಂದು ಎಲ್ಲ ಪ್ರಾಡಕ್ಟು ನನಗೆ ಸೂಟ್ ಆಗೋದಿಲ್ಲ. ನಿಮ್ಮಲ್ಲಿ ಯಾರಾದ್ರೂ ಸೆನ್ಸಿಟಿವ್ ಸ್ಕಿನ್ ಇರೋರಿದ್ದರೆ ಈ ಪ್ರಾಡಕ್ಟ್ನ ಆರಾಮಾಗಿ ಯೂಸ್ ಮಾಡ್ಬೋದು. ನಾನು ಸೇಬಾಮೆಡ್ದು ಲಿಪ್ ಬಾಮ್ ಯೂಸ್ ಮಾಡ್ತೀನಿ, ಹಾಗೆಯೇ ಮಿನಿಮಲಿಸ್ಟ್ ಒಂದು ಸೀರಮ್ಮು, ಹಾಗೆಯೇ ಮಿನಿಮಲಿಸ್ಟ್ ಅವ್ರದ್ದೇ ಒಂದು ಐ ಕ್ರೀಮ್ನ ಯೂಸ್ ಮಾಡ್ತೀನಿ. ಡೈಲಿ ಯೂಸ್ ಮಾಡೋದ್ರಿಂದ ಸ್ಕಿನ್ ತುಂಬಾ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ನಾವು ಇಂಟೇಕ್ ಏನು ಮಾಡ್ತೀವಿ ಅದು ಕೂಡ ಮ್ಯಾಟರ್ ಆಗುತ್ತೆ. ಬರೀ ನಾವು ಔಟ್ಸೈಡ್ ಮಾತ್ರ ಎಲ್ಲ ಕ್ರೀಮ್ಗಳು ಅದು ಇದು ಹಚ್ಕೊಂಡು ಇಂಟೇಕ್ ಚೆನ್ನಾಗಿ ಮಾಡಿಲ್ಲ, ಒಂದು ಹೆಲ್ದಿ ಫುಡ್ಡು, ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡಿಲ್ಲ ಅಂತಂದರೆ ಅದು ಕೂಡ ನಮ್ಮ ಸ್ಕಿನ್ ಮೇಲೆ ಕಾಣಿಸುತ್ತೆ. ಇದನ್ನು ನಾನು ತುಂಬಾ ಚೆನ್ನಾಗಿ ನೋಟಿಸ್ ಕೂಡ ಮಾಡಿದ್ದೀನಿ. ಆದಷ್ಟು ಹೆಲ್ದಿ ಫುಡ್ ಆಗಿರ್ತಕ್ಕಂಥ ಹಣ್ಣು ತರಕಾರಿಗಳು ಮತ್ತು ನೀರನ್ನು ಯಥೇಚ್ಛವಾಗಿ ತಗೊಳ್ಳೋದ್ರಿಂದ ಖಂಡಿತ ಸ್ಕಿನ್ನು ತುಂಬಾ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ಚಿಕ್ಕದಾಗಿ ಒಂದು ಪುಟ್ಟದಾಗಿ ಒಂದು ಸ್ಕಿನ್ ಕೇರ್ ರೋಟೀನ್ನ ಫಾಲೋ ಮಾಡ್ಕೊಂಡೋದ್ರೆ ಸಾಕಾಗುತ್ತೆ. ಇವನ್ ನನ್ನ ಸ್ಕಿನ್ ಕೂಡ ಅಷ್ಟೇ, ನಾನು ಹೆಲ್ದಿಯಾಗಿ ತಿಂತಾ ಇದ್ದಾಗ ನನ್ನ ಸ್ಕಿನ್ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಏನಾದರೂ ಜಂಕ್ ಫುಡ್ಡು ಹಾಗೆ ಹೀಗೆ ತಿಂದೆ ಅಂತಂದರೆ ನನ್ನ ಸ್ಕಿನ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಒಂಥರ ಡ್ರೈ ಡಲ್ ಅನಿಸುತ್ತೆ. ಈ ರೀತಿ ಸಿನಿಮನ್ ವಾಟರ್ ಕುಡಿಯೋದ್ರಿಂದ ನಿಜವಾಗ್ಲೂ ಏನೋ ಒಂಥರ ಮೈಂಡ್ ಕೂಡ ರಿಫ್ರೆಶ್ ಅಂತ ಅನಿಸುತ್ತೆ. ಜೊತೆಗೆ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಎಲ್ಲ ಇದ್ದರೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಇನ್ನು ನೈಟು ನಾನು ಹೇಗೆ ಅಂತಂದರೆ ಮುಂಚೆ ಮಲಗೋದಕ್ಕಿಂತ ಮುಂಚೆ ಎಲ್ಲ ತುಂಬ ಫೋನ್ ನೋಡ್ತಾ ಇದ್ದೆ. ಅದು ಫೋನ್ ನೋಡ್ತಾ ಇದ್ದಾಗ ಏನಾಗ್ತಾ ಇತ್ತು ಅಂದರೆ ಆ ಸ್ಕ್ರೀನ್ ಟೈಮ್ಗೋಸ್ಕರ ಒಂಥರ ಕಣ್ಣೆಲ್ಲ ನನಗೆ ಫುಲ್ ಒಂಥರ ಟೈರ್ಡ್ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಮತ್ತು ಎಷ್ಟೊತ್ತಾದ್ರೂ ನಿದ್ರೆ ಬರ್ತಾ ಇರಲಿಲ್ಲ. ಹಾಗಾಗಿ ಈಗ ಫೋನ್ ನೋಡೋದನ್ನು ನೈಟ್ ಟೈಮ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಬುಕ್ಕನ್ನು ಓದ್ತೀನಿ. ಒಂದು 10 ಮಿನಿಟ್ಸು 15 ಮಿನಿಟ್ಸು, ಈಗ ನನಗೆ ಟೈಮ್ ಹೇಗೆ ಸಿಗುತ್ತೆ ಆ ರೀತಿ ಬುಕ್ಕನ್ನು ಓದ್ತೀನಿ. ಜೊತೆಗೆ ನನ್ನ ಮಗ ಏನಾದರೂ ಡ್ರಾಯಿಂಗ್ ಎಲ್ಲ ಮಾಡಿರ್ತಾನಲ್ಲ ಅದನ್ನು ಕೂಡ ತಗೊಂಡು ನೋಡ್ತೀನಿ. ಇನ್ನು ಇದು ಬಂದುಬಿಟ್ಟು ನೆಕ್ಸ್ಟ್ ಡೈಲಾಗು. ನನ್ನ ಮಗಂಗೆ ನಾನು ಸೀಬೆಕಾಯಿ ಕೊಟ್ಟಿದ್ದೀನಿ, ಅದನ್ನು ತಿನ್ಕೊಂಡು ಕೂತ್ಕೊಂಡಿದ್ದಾನೆ ಆಟ ಆಡಿಕೊಂಡು. ಇವಾಗ ಹೇಗೆ ಅಂತ ಅಂದರೆ ಅವನಿಗೂ ಕೂಡ ಹೆಲ್ದಿ ಫುಡ್ ಯಾವುದು ಜಂಕ್ ಫುಡ್ ಯಾವುದು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಆದಷ್ಟು ಹೆಚ್ಚಿಗೆ ಹೆಲ್ದಿ ಫುಡ್ಡನ್ನು ತಿನ್ನೋದಕ್ಕೆ ಇಷ್ಟಪಡ್ತಾನೆ. ಜಂಕ್ ಫುಡ್ ಕೊಡಲ್ಲ ಅಂತ ಅಲ್ಲ, ಕೊಡ್ತೀವಿ, ಬಟ್ ತುಂಬಾ ಕಮ್ಮಿ ಕೊಡ್ತೀವಿ, ಅಪರೂಪಕ್ಕೊಮ್ಮೆ. ಹಾಗೆಯೇ ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಒಂದು ಲ್ಯಾಂಪ್ ಇಟ್ಟಿದ್ದೀನಲ್ಲ, ಇದನ್ನು ಅದೇನೋ ಗೊತ್ತಿಲ್ಲ ಇಟ್ಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಆವಾಗಲೇ ಒಂದು ರೀಲ್ನ ಪೋಸ್ಟ್ ಮಾಡಿದ್ದೆ. ದೃಷ್ಟಿ ಆಯಿತೋ ಏನೋ ಗೊತ್ತಿಲ್ಲ. ನನ್ನ ಮಗನೂ ಮತ್ತು ನನ್ನ ಹಸ್ಬೆಂಡು ಕ್ರಿಕೆಟ್ ಆಡೋದಕ್ಕೆ ಹೋಗಿ ಇಬ್ಬರು ಸೇರ್ಕೊಂಡು ಅದನ್ನು ಹೊಡೆದಾಕ್ಬಿಟ್ರು. ತುಂಬ ಬೇಜಾರಾಯಿತು. ಎಲ್ಲೆಲ್ಲಿ ಕತ್ತೈತಿಲ್ಲ ಒಂಚೂರು ಮೇಲೆ ಇನ್ನು ತುಂಬ ಶೆಕೆ ಇದ್ದಿದ್ದರಿಂದ ನನ್ನ ಮಗ ಜ್ಯೂಸ್ ಮಾಡಿಕೊಡಿ ಅಂತ ಕೇಳ್ದೆ. ಅವನಿಗೆ ಔಟ್ಸೈಡ್ ಜ್ಯೂಸ್ ನಾವು ಯಾವುದನ್ನು ಕೊಡೋದಿಲ್ಲ, ಕೂಲ್ ಡ್ರಿಂಕ್ಸ್ ಎಲ್ಲ. ಹಾಗಾಗಿ ಮನೆಯಲ್ಲೇ ಲೆಮನ್ ಜ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ಶುಗರ್ ಹಾಕೋದು ಒಳ್ಳೆಯದಲ್ಲ ಅಂತ ಗೊತ್ತು, ಬಟ್ ಅವ್ನು ಡೈಲಿ ಬೇಸಿಸ್ ಮೇಲೆ ಅವ್ನು ಯಾವುದೇ ರೀತಿಯಾದಂಥ ಸ್ವೀಟ್ನ ಇಂಟೇಕ್ ಮಾಡೋದೇ ಇಲ್ಲ. ಹಾಗಾಗಿ ಯಾವಾಗಲಾದರೂ ಅಪರೂಪಕ್ಕೊಮ್ಮೆ ಹೀಗೆ ಮನೆಯಲ್ಲೇ ಲೆಮನ್ ಜ್ಯೂಸ ಮಾಡಿಕೊಡ್ತೀನಿ. ಇನ್ನು ಅವ್ನು ಡೈಲಿ ಹಾಲೆಲ್ಲ ಏನು ಕುಡಿಯೋದೇ ಇಲ್ಲ. ಮುಂಚೆ ಆದ್ರೂ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಹಾಲು ಕುಡಿತಾ ಇದ್ದೆ, ಇವಾಗಂತೂ ಕುಡಿಯೋದೇ ಇಲ್ಲ. ಹಾಗಾಗಿ ನಾನೂ ಏನು ಹೆಚ್ಚಾಗಿ ಅವನಿಗೆ ಫೋರ್ಸ್ ಮಾಡೋದಕ್ಕೂ ಹೋಗೋದಿಲ್ಲ. ಈ ಪ್ಯಾಕೆಟ್ ಹಾಲೆಲ್ಲ ಒಳ್ಳೇದಲ್ಲ ಅಂತ ಹೇಳ್ತಾರಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಹಾಕ್ತೀನಿ. ಲೆಮನ್ ಜ್ಯೂಸ್ಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಹಾಗಾಗಿ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಬಟ್ ಲೆಮನ್ ಜ್ಯೂಸ್ಗೆ ಸ್ವಲ್ಪ ಚಿಯಾ ಸೀಡ್ಸು ಈ ರೀತಿ ಏನಾದ್ರೂ ಮಿಕ್ಸ್ ಮಾಡಿ ಕೊಡ್ತೀನಿ. ಸ್ಟಾರ್ಟಿಂಗ್ ಅವನಿಗೆ ಚಿಯಾ ಸೀಡ್ಸ್ ಮಿಕ್ಸ್ ಮಾಡಿ ಕೊಟ್ಟಾಗ ಚೆನ್ನಾಗಿಲ್ಲ ಬೇಡ ಅನ್ನೋನು, ಬಟ್ ಆಮೇಲೆ ಅವನಿಗೆ ಅಡ್ಜಸ್ಟ್ ಆಗಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕುಡಿತಾನೆ. ಈ ಸರಿ ಅಂತೂ ತುಂಬಾ ಶೆಕೆ ಇದ್ದಿದ್ದರಿಂದ ಯಾವಾಗಲೂ ಏನಾದರೂ ತಣ್ಣು ಕುಡಿಬೇಕು ಅನ್ಸೋದು. ಹಾಗಾಗಿ ತುಂಬಾ ಜ್ಯೂಸು ಮತ್ತು ಮಜ್ಜಿಗೆ ಅಂತೂ ಸಿಕ್ಕಾಬಟ್ಟೆ ಮಾಡ್ಕೊಂಡು ಕುಡಿದಿದ್ದೀವಿ.
ಇನ್ನು ಎಷ್ಟೋ ಜನ ಮನೆಯಲ್ಲಿ ಮಕ್ಕಳಿಗೆ ಮೊಸರೇ ಕೊಡೋದಿಲ್ಲ, ಮಕ್ಕಳಿಗೆ ಕೋಲ್ಡ್ ಆಗುತ್ತೆ, ಕೆಮ್ಮಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಹಾಗೆಲ್ಲ ಏನಿಲ್ಲ. ಡಾಕ್ಟರ್ಸ್ ಕೂಡ ಇವನ್ ಹೇಳ್ತಾರೆ, ಪೀಡಿಯಾಟ್ರಿಷಿಯನ್ಸ್ ಏನು, ಮಕ್ಕಳಿಗೆ ಮೊಸರು ಕೊಡಿ, ಡೈಲಿ ಒಂದು ಕಪ್ಪು ಮೊಸರು ಅಥವಾ ಮಜ್ಜಿಗೆ ಇದನ್ನು ತಗೊಳ್ಳೋದ್ರಿಂದ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ರಿಗೂ ಅಷ್ಟೇ ತುಂಬಾ ಒಳ್ಳೆಯದು. ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ, ನಮ್ಮ ಗಟ್ ಹೆಲ್ತನ್ನ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಅದರಲ್ಲೂ ಹೇಗೆ ಅಂತಂದರೆ ನಾವು ಮನೆಯಲ್ಲೇ ಹಾಲು ಕಾಯಿಸಿ ಎಪ್ಪಾಕಿ ಮೊಸರು ಮಾಡ್ತೀವಲ್ಲ, ಆ ಮೊಸರನ್ನ ಕೊಡಬೇಕು, ತುಂಬಾ ಒಳ್ಳೆಯದು. ನಾನು ಕೂಡ ಅಷ್ಟೇ, ನನ್ನ ಮಗನಿಗೆ ಡೈಲಿ ಒಂದೊಂದು ಕಪ್ಪು ಮೊಸರನ್ನ ಕೊಡ್ತೀನಿ. ಇಲ್ಲ ಅಂತಂದರೆ ಒಂದೊಂದು ಟೈಮ್ ಅವ್ನು ಮೊಸರು ಕುಡಿಯೋದಿಲ್ಲ ಅಂತಂದರೆ ಮಜ್ಜಿಗೆ ಮಾಡಿ ಕೊಡ್ತೀನಿ. ಲೆಮನ್ ಜ್ಯೂಸ್ ಜೊತೆ ನಾನು ಚಿಯಾ ಸೀಡ್ಸ್ನ ಆಲ್ರೆಡಿ ನೆನೆಸಿಟ್ಟಿದ್ದೆ. ಚಿಯಾ ಸೀಡ್ಸ್ನ ಆ್ಯಕ್ಚುಲಿ ನೆನೆಸಿಟ್ಟು, ಚಿಯಾ ಸೀಡ್ಸೇ ಆಗಲಿ ಸಬ್ಜಾ ಬೀಜನೇ ಆಗಲಿ ನೆನೆಸಿಟ್ಬಿಟ್ಟು ಆಮೇಲೆ ಅದನ್ನು ಯೂಸ್ ಮಾಡಬೇಕು. ಡೈರೆಕ್ಟ್ ಹಾಗೇ ಅದು ಡ್ರೈ ಇರುತ್ತಲ್ಲ ಅದನ್ನು ಹಾಗೇ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಬಾರ್ದು ಅಂತ ಹೇಳ್ತಾರೆ. ಇದು ಚಿಯಾ ಸೀಡ್ಸ್ ಹೇಗೆ ಅಂತ ಅಂದರೆ ಹೆಲ್ತಿಗೆ ತುಂಬಾ ಒಳ್ಳೆಯದು. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟು ತುಂಬಾ ಚೆನ್ನಾಗಿರುತ್ತೆ. ಸೊ ದಟ್ ಏನಂತಂದರೆ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು, ಮಕ್ಕಳಿಗೂ ಕೂಡ ಅಷ್ಟೇ ಬ್ರೈನ್ ಡೆವಲಪ್ಮೆಂಟ್ಗೆಲ್ಲ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಅವಾಗ ರೆಗ್ಯುಲರಾಗಿ ಅಂತಂದರೆ ಡೈಲಿ ಏನು ಕೊಡ್ಲಿಕ್ಕೆ ಹೋಗಲ್ಲ, ಬಟ್ ಅವಾಗ ಕೊಡ್ತಾ ಇರ್ತೀನಿ. ಡೈಲಿ ಕೊಟ್ಟರೆ ಅವನಿಗೂ ಕೂಡ ಇಷ್ಟ ಆಗೋದಿಲ್ಲ. ಹಾಗಾಗಿ ಇದು ಬಂದುಬಿಟ್ಟು ಆ್ಯಕ್ಚುಲಿ ಎರೇಸರ್ ಆಯಿತಾ. ನಾನು ಫಸ್ಟ್ ಇದನ್ನು ಪಂಪ್ಕಿನ್ ಶೇಪ್ ಇದೆ ಅಂದ್ಕೊಂಡೆ, ಇಲ್ಲ ಇದು ಬಟ್ ಆ್ಯಕ್ಚುಲಿ ಯಾವುದೋ ಒಂದು ಫ್ರೂಟ್ ಬರುತ್ತೆ, ಆ ಫ್ರೂಟುದು ಶೇಪಲ್ಲಿದೆ. ಇದು ನನ್ನ ಮಗ ಲಾಸ್ಟ್ ಟೈಮು ಒರಾಯನ್ ಮಾಲ್ಗೆ ಹೋದಾಗ ಅಲ್ಲಿ ಟೈಮ್ ಝೋನಲ್ಲಿ ಆಟ ಆಡಿದ್ನಲ್ವ, ಅಲ್ಲಿ ಇಷ್ಟು ಅಂತ ಆಟ ಆಡಿದಾಗ ಒಂದಷ್ಟು ಪಾಯಿಂಟ್ಸ್ ಆ್ಯಡ್ ಆನ್ ಆಗಿರುತ್ತಲ್ಲ, ಆ ಪಾಯಿಂಟ್ಸಿಗೆ ಅಲ್ಲಿ ಅವನಿಗೆ ತೊಗೊಳೋದಕ್ಕೆ ಏನೂ ಸಿಗಲಿಲ್ಲ. ಹಾಗಾಗಿ ಇದೇ ಚೆನ್ನಾಗಿದೆ ಅಂತ ತೊಗೊಂಡ. ಬಟ್ ನೋಡೋದಕ್ಕೆ ತುಂಬಾ ಕಲರ್ಫುಲ್ಲಾಗಿ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಬಟ್ ಇವಾಗ ಆಲ್ರೆಡಿ ನೋಡಿದರೆ ಅದು ಎಲ್ಲಿ ಬಿಸಾಕಿದ್ದಾನೆ ಅಂತಲೇ ಗೊತ್ತಿಲ್ಲ, ಹುಡುಕಿದ್ರೂ ಸಿಗ್ತಾ ಇಲ್ಲ. ನೋಡೋದಕ್ಕೆ ಮಾತ್ರ ತುಂಬಾ ಪುಟ್ಟಾಗಿ ಕ್ಯೂಟಾಗಿ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಓಕೆ ಗೈಸ್, ಇದಾಗಿತ್ತು ನನ್ನ ಇಂದಿನ ಲಾಗ್. ನಿಮಗೇನಾದ್ರೂ ಈ ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಲಾಗ್ನ ಏನಾದರೂ ಬೇರೆ ರೀತಿ ಇಂಪ್ರೂವ್ ಮಾಡ್ಕೋಬೇಕು ಅಂತ ಅಂದರೆ ಪ್ಲೀಸ್ ಸಜೆಸ್ಟ್ ಮಾಡಿ. ಥ್ಯಾಂಕ್ ಯು.